ಗ್ರೂಪ್ನವರು 240 ಕೋಟಿನ ಕದಿಯೋದಕ್ಕೆ ಅಂತ ಹೊಟ್ಟಿದ್ದಾರೆ. ಅದನ್ನ ಕದಿಯೋದಕ್ಕೆ ಅವರು ಮಾಡುವಂತ ಪ್ಲಾನ್ಗಳು, ತಗೊಳ್ಳುವಂತ ರಿಸ್ಕ್ ಗಳನ್ನ ನಾವು ಯಾವತ್ತೂ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಯಾಕೆಂತಂದ್ರೆ ಒಂದು ಇಡೀ ರೈಲ್ವೆ ಸ್ಟೇಷನ್ ವಶಕ್ಕೆ ತಗೋಬಿಡ್ತಾರೆ. ಹಾಗೆ ನದಿಯ ನೀರಿನ ಒಳಗಡೆ ಎಲ್ಲ ಹೋಗಿ ಲಾಕರ್ ಗಳನ್ನ ಓಪನ್ ಮಾಡ್ತಿರ್ತಾರೆ. ತುಂಬಾ ಟ್ವಿಸ್ಟ್ ಆಗಿ ಟರ್ನ್ಸ್ ಗಳಿರಂತ ಒಂದು ಹೈಸ್ಟ್ ಮೂವಿ ಇದು. ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡ್ತೀರಿ. ಅಂದಂಗೆ ಮೂವಿ ಹೆಸರು ದ ಇಟಾಲಿಯನ್ ಜಾಬ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಸ್ಟೆಲ್ಲಾ ಬ್ರಿಡ್ಜರ್ ಅನ್ನೋ ಒಬ್ಳು ಹುಡುಗಿಗೆ ಇವಳ ತಂದೆ ಆಗಿರುವಂತ ಜಾನ್ ಬ್ರಿಡ್ಜರ್ ಕಾಲ್ ಮಾಡಿ ಹೇಳ್ತಾನೆ, ಕೊನೆಯ ಒಂದೇ ಒಂದು ಸಾರಿ ನನ್ಗೆ ಇಷ್ಟ ಆಗಿರುವಂತ ಕೆಲ್ಸನ ಮಾಡೋದಕ್ಕೆ ಹೊರಟಿದೀನಿ ಅಂತ. ಇದರಿಂದ ಇವಳು ಟೆನ್ಷನ್ ಮಾಡ್ಕೊಳ್ಳೋದ್ರ ಜೊತೆಗೆ ತುಂಬಾ ಬೇಜಾರ್ ಕೂಡ ಮಾಡ್ಕೋತಾಳೆ. ಅಷ್ಟೇ ಅಲ್ಲದೆ ಇವಳಿಗೆ ಗೊತ್ತಾಗುತ್ತೆ ಇವಳ ತಂದೆ ಜೊತೆ ಅವರ ಕ್ಲೋಸ್ ಫ್ರೆಂಡ್ ಆಗಿರುವಂತ ಚಾರ್ಲಿ ಕೂಡ ಇದ್ದಾನೆ ಅಂತ. ಅಂದಂಗೆ ಏನಕ್ಕೆ ಇವಳು ಬೇಜಾರ್ ಮಾಡ್ಕೊಂಡಿದ್ದು ಅಂತಂದ್ರೆ ಇವಳ ತಂದೆ ಮಾಡೋದಕ್ಕೆ ಹೊರಟಿರೋದು ಬೇರೆ ಏನು ಅಲ್ಲ, ಒಂದು ರಾಬರಿನ. ಜಾನ್ ಎಷ್ಟೇ ಕಷ್ಟಕರವಾಗಿರುವಂತ ಲಾಕರ್ ಅದನ್ನು ಓಪನ್ ಮಾಡ್ತಾನೆ. ಇದಾದ್ಮೇಲೆ ಇವನ ಕ್ಲೋಸ್ ಫ್ರೆಂಡ್ ಆಗಿರುವಂತ ಚಾರ್ಲಿ ಇವನ ಹತ್ರ ಬರ್ತಾನೆ. ಈಗ ಇವರು ಮಾಡ್ತಿರುವಂತ ರಾಬರಿಗೆ ಇವನೇ ಪ್ಲಾನ್ ಮಾಡಿರೋದು. ಅಂದಂಗೆ ಈ ರಾಬರಿನ ಮಾಡೋದಕ್ಕೆ ವೆನಿಸ್ ಅನ್ನೋ ಒಂದು ಸಿಟಿಗೆ ಬಂದು ತಲುಪಿರ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಮತ್ತೊಂದು ವಿಷಯ ಏನು ಅಂತಂದ್ರೆ ಚಾರ್ಲಿ ಜಾನ್ಗೆ ತನ್ನ ತಂದೆ ರೀತಿನೇ ಗೌರವ ಕೊಡ್ತಿರ್ತಾನೆ. ಇದಾದ್ಮೇಲೆ ಇದೇ ಸಿಟಿಯ ಮತ್ತೊಂದು ಜಾಗದಲ್ಲಿರುವಂತ ಹ್ಯಾಂಡ್ಸಮ್ ರಾಬ್ ಹಾಗೆ ಲೆಫ್ಟ್ ಇಯರ್ ಅನ್ನೋ ಇಬ್ರು ವ್ಯಕ್ತಿಗಳನ್ನ ನಮ್ಗೆ ತೋರಿಸ್ತಾರೆ. ಇವರ ಬೋಟ್ ನ ಒಳಗಡೆ ಲಾಯ್ಲ್ ಅನ್ನೋ ಮತ್ತೊಬ್ಬ ವ್ಯಕ್ತಿನೂ ಕೂಡ ಇರ್ತಾನೆ. ನಂತರ ನೋಡಿದ್ರೆ ಒಂದು ಮನೆಯ ಲಾಕರ್ ಓಪನ್ ಮಾಡಿ ಸ್ಟೀವ್ ಅನ್ನೋ ಒಬ್ಬ ವ್ಯಕ್ತಿ ಮನೆಯ ಒಳಗಡೆ ಬರ್ತಾನೆ. ಈ ಮನೆ ಒಂದು ಬಿಲ್ಡಿಂಗ್ ನ ಒಳಗಡೆ ಇರುತ್ತೆ. ಹಾಗೆ ಈ ಕಡೆ ಹ್ಯಾಂಡ್ಸಮ್ ರಾಬ್ ಹಾಗೆ ಅವನ ಟೀಮ್ ಇರುವಂತ ಬೋಟ್ ನ ಒಳಗಡೆ ಜಾನ್ ಹಾಗೆ ಚಾರ್ಲಿನೂ ಕೂಡ ಬಂದು ಜಾಯಿನ್ ಆಗ್ತಾರೆ. ಅಷ್ಟೇ ಅಲ್ಲದೆ ಮನೆಯ ಒಳಗಡೆ ಇರುವಂತ ಸ್ಟೀವ್ ಕೂಡ ಇವರ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾನೆ. ಅಂದ್ರೆ ಇವರೆಲ್ಲರೂ ಸೇರಿ ಆ ದೊಡ್ಡ ಕಳ್ಳತನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ ಅಂತ. ನಂತರ ಇವರೆಲ್ಲರೂ ಬೋಟ್ ನಲ್ಲಿ ಸ್ಟೀವ್ ಇದನ್ನಲ್ಲ ಆ ಮನೆಯ ಬಿಲ್ಡಿಂಗ್ ನ ಬೇಸ್ಮೆಂಟ್ ಗೆ ಬಂದು ತಲುಪಿ ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾರೆ. ಆಗ ಲೈಲ್ ಕಂಪ್ಯೂಟರ್ ನ ನೋಡ್ಕೊಂಡು ಈ ಬಿಲ್ಡಿಂಗ್ ನ ಅಳತೆ ಮಾಡಿ ಎಲ್ಲೆಲ್ಲಿ ಬಾಂಬ್ ಅನ್ನ ಇಡಬೇಕು ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಇವರು ಬಾಂಬ್ ಇಡ್ತಿರುವಂತ ಮೇಲ್ಗಡೆ ಫ್ಲೋರ್ ನಲ್ಲಿ ಒಂದು ಲಾಕರ್ ನ ಜೊತೆ ತುಂಬಾ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಕೂಡ ಇದಾರೆ ಅಂತ. ನಂತರ ಇವರು ಪ್ಲಾನ್ ಮಾಡ್ಕೊಂಡಿರೋ ರೀತಿನೇ ಈ ಬಿಲ್ಡಿಂಗ್ ನ ಪ್ರತಿಯೊಂದು ಫ್ಲೋರ್ ನಲ್ಲೂ ಕೂಡ ಬಾಂಬ್ ಅನ್ನ ಫಿಟ್ ಮಾಡ್ತಾರೆ. ನಂತರ ಬಾಂಬ್ ಬ್ಲಾಸ್ಟ್ ಆಗ್ತಿದ್ದಂಗೆನೆ ಲಾಕರ್ ಸೀದಾ ಹೋಗಿ ಕೆಳಗಡೆ ಬೀಳುತ್ತೆ. ಹಾಗೆ ಸೆಕ್ಯೂರಿಟಿ ಅವರು ಹ್ಯಾಂಡ್ಸಮ್ ರಾಬ್ ಹಾಗೆ ಲೈಲ್ ತಗೊಂಡು ಹೋಗ್ತಿರುವಂತ ಲಾಕರ್ ನ ನೋಡಿ ಅವರನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಗೆ ಅದೇ ಬಿಲ್ಡಿಂಗ್ ನ ಕೆಳಗಡೆ ಇರುವಂತ ನೀರ್ನಲ್ಲಿ ತೋರಿಸ್ತಾರೆ. ಜಾನ್ ಡೈವಿಂಗ್ ಸೂಟ್ ಅನ್ನ ಹಾಕೊಂಡು ಈ ಲಾಕರ್ ಅನ್ನ ಓಪನ್ ಮಾಡ್ತಿರ್ತಾನೆ. ಮಿಕ್ತವರು ಕೂಡ ಇವನ್ ಜೊತೆನೆ ಇರ್ತಾರೆ. ಅಂದ್ರೆ ಹ್ಯಾಂಡ್ಸಮ್ ರಾಬ್ ಹಾಗೆ ಲೈಲ್ ತಗೊಂಡ್ ಹೋದ್ರಲ್ಲ ಅದೊಂದು ಫೇಕ್ ಲಾಕರ್, ಆ ಸೆಕ್ಯೂರಿಟಿಗಳನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಂತ. ನಂತರ ತುಂಬಾ ಕಷ್ಟಪಟ್ಟು ಲಾಕರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಗೋಲ್ಡ್ ಬಾರ್ಸ್ ಗಳು ಇರ್ತವೆ. ಅದೇ ಸಮಯಕ್ಕೆ ಈ ಕಡೆ ಫಾಲೋ ಮಾಡ್ತಿರುವಂತ ಎಲ್ಲಾ ಸೆಕ್ಯೂರಿಟಿಗಳನ್ನ ರಾಬ್ ಹಾಗೆ ಲೈಲ್ ಯಾಮಾರ್ಸಿ ಇಲ್ಲಿಂದ ಎಸ್ಕೇಪ್ ಆಗೋಗ್ತಾರೆ. ನಂತರ ಬ್ಲಾಸ್ಟ್ ಆದಂತ ಜಾಗಕ್ಕೆ ಚೆಕ್ ಮಾಡೋದಕ್ಕೆ ಅಂತ ಪೊಲೀಸರು ಬರ್ತಾರೆ. ಆದ್ರೆ ಇವ್ರು ಮಾತ್ರ ಒಂದು ಸಣ್ಣ ಕ್ಲೂನು ಕೂಡ ಬಿಡದೆ ಇವರು ಕೂಡ ಎಸ್ಕೇಪ್ ಆಗೋಗ್ತಾರೆ. ಇದಾದ್ಮೇಲೆ ಇವರೆಲ್ಲರೂ ಮಂಜು ಬೀಳುವಂತ ಸ್ನೋ ಮೌಂಟೇನ್ಸ್ ಹತ್ರ ಬಂದು ಮೀಟ್ ಆಗ್ತಾರೆ. ಜಾನ್ ಅಂತೂ ಚಾರ್ಲಿ ಮಾಡಿರುವಂತ ಈ ಒಳ್ಳೆ ಪ್ಲಾನ್ ಇಂದ ತುಂಬಾನೇ ಸಂತೋಷವಾಗಿರ್ತಾನೆ. ಹಾಗೆ ಟೀಮ್ ನವರು ಕೂಡ ಅದೇ ಸಂತೋಷದಿಂದ ಪ್ಲಾನ್ ಮಾಡ್ಕೋತಿರ್ತಾರೆ. ಆ ಚಿನ್ನನ ಮಾರಿದ್ಮೇಲೆ ಬರೋಂತ ದುಡ್ಡಿಂದ ಏನೇನೆಲ್ಲ ಮಾಡ್ಬೋದು ಅಂತ. ಯಾಕೆ ಅಂತಂದ್ರೆ ಅಷ್ಟೊಂದು ದುಡ್ಡು ಇವರಿಗೆ ಸಿಗೋದ್ರಲ್ಲಿರುತ್ತೆ. ಆದ್ರೆ ಇಲ್ಲಿ ಸ್ಟೀವ್ ಮಾತ್ರ ಸ್ವಲ್ಪ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾನೆ. ಇವ್ರ ಜೊತೆ ಸರಿಯಾಗಿ ಮಾತಾಡ್ತಿರೋದಿಲ್ಲ, ಸೇರ್ತಿರೋದಿಲ್ಲ. ನಂತರ ಚಾರ್ಲಿ ಜಾನ್ ಹತ್ರ ಬಂದಾಗ ಜಾನ್ ಇವನಿಗೆ ಒಂದು ಮಾತನ್ನ ಹೇಳ್ತಾನೆ. ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ, ಜನರು ತುಂಬಾ ದುರಾಸೆ ಪಡ್ತಾರೆ, ಸ್ವಲ್ಪ ಹುಷಾರಾಗಿರು ಅಂತ. ಇದಾದ್ಮೇಲೆ ಇವರೆಲ್ಲರೂ ಚಿನ್ನನ ತಗೊಂಡು ವ್ಯಾನ್ ನಲ್ಲಿ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಒಂದು ಕಾರ್ ಬಂದು ಇವರ ವ್ಯಾನ್ ಅನ್ನ ಸ್ಟಾಪ್ ಮಾಡಿ ಇರುವಂತ ಎಲ್ಲಾ ಚಿನ್ನನು ಎತ್ಕೋತಿರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇದ್ರ ಹಿಂದೆ ಇರೋದು ಬೇರೆ ಯಾರು ಅಲ್ಲ, ಸ್ಟೀವ್ ಅಂತ. ನಂತರ ಇವನು ಜಾನ್ಗೆ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ವ್ಯಾನ್ ನೀರಿನ ಒಳಗಡೆ ಬಿದ್ದೋಗುತ್ತೆ. ಆದ್ರೂ ಕೂಡ ಇವನು ಬಿಡ್ತಿರೋದಿಲ್ಲ, ಶೂಟ್ ಮಾಡ್ತಾನೆ ಇರ್ತಾನೆ. ಸದ್ಯಕ್ಕೆ ಇವ್ರ ಹತ್ರ ಆಕ್ಸಿಜನ್ ಮಾಸ್ಕ್ ಇರುತ್ತೆ, ಮೇಲ್ಗಡೆ ಹೋಗೋದಕ್ಕೆ ಹೋಗೋದಿಲ್ಲ. ಆಗ ಇಲ್ಲಿ ಶೂಟ್ ಮಾಡ್ತಿರುವಂತ ಸ್ಟೀವ್ ಅವ್ರು ಯಾರು ಮೇಲ್ಗಡೆ ಬರ್ದಿರೋದನ್ನ ನೋಡಿ ಅವರು ಸತ್ತೋಗಿದ್ದಾರೆ ಅಂತ ಇಲ್ಲಿಂದ ಹೊಟ್ಟೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಚಾರ್ಲಿ ತುಂಬಾನೇ ಅಳ್ತಿರ್ತಾನೆ. ಯಾಕೆ ಅಂತಂದ್ರೆ ಜಾನ್ ನ ಇವನು ತಂದೆ ರೀತಿ ಅನ್ಕೊಂಡಿದ್ದ. ಹಾಗೆ ಎಲ್ಲರೂ ದುಃಖ ಪಡ್ತಿರ್ತಾರೆ. ಇದಾಗಿ 1 ವರ್ಷಗಳ ನಂತರ ಅಮೆರಿಕದ ಫಿಲಡೆಲ್ಫಿಯಾ ಸಿಟಿಲಿ ನಮ್ಗೆ ತೋರಿಸ್ತಾರೆ. ಜಾನ್ ನ ಮಗಳು ಸ್ಟೆಲ್ಲಾ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಲಾಕರ್ ಗಳನ್ನ ಓಪನ್ ಮಾಡ್ತಿರ್ತಾಳೆ. ಅದು ಕೂಡ ಪೊಲೀಸರಿಗೋಸ್ಕರ. ಅಂದ್ರೆ ಕ್ರೈಮ್ ಸೀನ್ ನಲ್ಲಿ ಲಾಕರ್ಸ್ ಗಳು ಇರ್ತವೆ, ಅದನ್ನು ಓಪನ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಅಂತ ಲಾಕರ್ಸ್ ಗಳನ್ನ ಓಪನ್ ಮಾಡಿ ಕೊಡ್ತಿರ್ತಾಳೆ. ಅಷ್ಟೇ ಅಲ್ಲದೆ ಈ ಕೆಲಸ ಇವಳಿಗೆ ಇಷ್ಟ ಕೂಡ. ಆದ್ರೆ ಯಾವಾಗ ಇವಳು ಸ್ಟೋರ್ ಗೆ ಬರ್ತಾಳೋ ಆಗ ಇವಳಿಗೆ ಗೊತ್ತಾಗುತ್ತೆ ಚಾರ್ಲಿ ಅನ್ನೋ ಒಬ್ಬ ವ್ಯಕ್ತಿ ನಿಮ್ಮನ್ನ ನೋಡೋದಕ್ಕೆ ಬಂದಿದ್ದಾನೆ ಅಂತ. ಆದ್ರೆ ಇವಳಿಗೆ ಮಾತ್ರ ಚಾರ್ಲಿ ಹತ್ರ ಮಾತಾಡೋದಕ್ಕೆ ಇಷ್ಟ ಇರ್ಲಿಲ್ಲ. ಯಾಕೆಂತಂದ್ರೆ ಇವನ ಟೀಮ್ ನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿನೇ ಇವಳ ತಂದೆನ ಸಾಯಿಸಿರೋದಲ್ಲ. ಆಗ ಇವನು ಹೇಳ್ತಾನೆ, ನಮ್ಗೆ ಸ್ಟೀವ್ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು, ಅವನು ಲಾಸ್ ಏಂಜಲೀಸ್ ಸಿಟಿಲಿ ಇದ್ದಾನೆ, ಒಂದು ಲಾಕರ್ ನಲ್ಲಿ ಎಲ್ಲಾ ಚಿನ್ನನು ಇಟ್ಟಿದ್ದಾನೆ. ಆ
ಲಾಕ್ ಅನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಇರೋದು ನಿನ್ನಿಂದ ಮಾತ್ರ ಅಂತ. ಆದ್ರೆ ಇವಳು